ಅದೇ ಕೇಳಿದರು ಮೊನ್ನೆದೆಲ್ಲ ಎಂತಂತ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ, ಏನೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಕೇಳಿದರು. ಶವ ಅಪಘಾತವಾದಾಗ ಕಾಲ್ ಬರ್ತದೆ ಪಬ್ಲಿಕ್ಕಿಂದ, ರೋಗಿಗಳನ್ನು ಸಾಗಿಸುವ ಕೆಲಸ ಮಾಡಿದ್ದೇವೆ. ಮತ್ತು ಶವ ಸಿಕ್ಕಿದೆ, ಅನಾಥ ಶವ ಸಿಕ್ಕಿದ್ದನ್ನು ಸಾಗಿಸುವ ಕೆಲಸ ನಾವು ಮಾಡಿದ್ದೇವೆ. ಪೊಲೀಸು ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಆಸುಪಾಸಿಂದ ಶವಗಳನ್ನು ಸಾಗಿಸಲು ಪೊಲೀಸರು ಹೇಳ್ತಾಯಿದ್ರು. ಹಾಗೆ ಅದನ್ನು ಸಾಗಿಸಿದ್ದೇವೆ. ಹಾಗೆ ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ದೇವೆ. ಅಲ್ಲ, ಕೊನೆಯದಾಗಿ ವಿಡಿಯೋ ಸ್ಟೇಟ್ಮೆಂಟ್ ಮೂಲಕವೇ ಮಾಹಿತಿಯನ್ನು ಕೇಳಿದರು ಎಲ್ಲ. ಈಗ ಧರ್ಮಸ್ಥಳದಲ್ಲಿ ಹಿಂದೆ ಸಿಕ್ಕಂಥ ಅನಾಥ ಶವಗಳ ಬಗ್ಗೆ ಏನಾದರೂ ಕೇಳಿದರೆ, ಎಲ್ಲ ಪರ್ಟಿಕ್ಯುಲರ್ ಎಲ್ಲ ವಿಚಾರ ಕೇಳಿದರೆ, ಇಲ್ಲ ಅಲ್ಲಿದ್ದು ಮಾತ್ರ ಕೇಳಿದರೆ? ಅವರು ನಾನು 2004ರಿಂದ ಆಂಬುಲೆನ್ಸ್ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. 2004ರಿಂದ ಇಲ್ಲಿವರೆಗೆ ಕೇಳಿದ್ದಾರೆ. ನಿಮಗೆ ಚಿನ್ನ ಏನಾದರೂ ಪರಿಚಯ ಇದೆ ಧರ್ಮಸ್ಥಳ ಕೆಲಸ ಮಾಡ್ತಾರೆ? ಅವ್ರನ್ನ ನಾನು ನೋಡಿದ್ದೇನೆ, ಮುಖ ಪರಿಚಯ ಉಂಟು. ನಾವು ಅಲ್ಲಿ ಶವ ಸಿಕ್ಕಿದಾಗ ಒಟ್ಟಿಗೆ ಶವವನ್ನು ಎತ್ಕೊಂಡು ಬಂದಿದ್ದೆವು. ತುಂಬ ಸತಿ ಒಟ್ಟಿಗೆ ಕೆಲಸ ಮಾಡಿದ್ದೆ. ನಾನು ಆಂಬುಲೆನ್ಸಲ್ಲಿ ಹೆಣ ತರಬೇಕಾದ್ರೆ ಅವರು ತುಂಬ ಸತಿ ನನ್ನ ಸ್ಟ್ರೆಚರಲ್ಲಿ ಅವರು ಸಹ ಹಿಡ್ಕೊಂಡು ಒಟ್ಟಿಗೆ ಬಂದಿದ್ದೇವೆ ನಾವೆಲ್ಲ. ಅಂದರೆ ಇವಾಗ ಅವರು ಹೆಣ ಸಿಕ್ಕುವ ಸಂದರ್ಭದಲ್ಲಿ, ಹೆಣ ತರುವಂಥ ಸಂದರ್ಭದಲ್ಲಿ ಪೊಲೀಸರು ಇರ್ತಾ ಇದ್ರೆ, ಇಲ್ಲ ಬೇರೆ ಅವರು ಮಾತ್ರ? ಇಲ್ಲ, ಪೊಲೀಸ ಬರ್ತಾಯಿದ್ರು ಗಾಡಿಯಲ್ಲಿ. ಮತ್ತು ಶವ ಎತ್ತಲಿಕ್ಕೆ ಅಲ್ಲಿ ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಬರ್ತಾಯಿದ್ರು. ಆಗ ಪೊಲೀಸರು ಇರ್ತಾರೆ? ಗಾಡಿಯಲ್ಲಿ ಪೊಲೀಸರು ಬರ್ತಾಯಿದ್ರು. ಶವ ಎತ್ತಿ ಒಳಗಡೆ ಹಾಕಬೇಕಾದ್ರೆ ವಿಡಿಯೋ ಮಾಡಿ ಫೋಟೋಗ್ರಾಫರ್ ಎಲ್ಲ ಬಂದು ಫೋಟೋ ಎಲ್ಲ ತೆಗೆಸಿದ ನಂತರ ಆಮೇಲೆ ಎಲ್ಲಿ ತಗೊಂಡು ಬೆಳ್ತಂಗಡಿ ಹೋಗ್ತಿದ್ರು? ಸರ್ಕಾರಿ ಆಸ್ಪತ್ರೆಗೆ. ಈಗ ಮಂಗಳೂರಿಗೆಲ್ಲ ಸಾಗಿಸಿದ್ರು? ಹೌದು. ಅಂದರೆ ಇಲ್ಲಿಂದ ಅವರ ಶವದ್ದು ಅವರ ಸಂಬಂಧಿಕರು ಪತ್ತೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಶವವನ್ನು ಮಂಗಳೂರಿಗೆ ದೇರಳಕಟ್ಟೆ KS ಹೆಗ್ಡೆ ಹಾಸ್ಪಿಟಲ್ ಮತ್ತು ವೆನ್ಲಾಕ್ ಹಾಸ್ಪಿಟಲ್. ಅಂದರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ ಜಾಗ ಇರ್ತಿರಲಿಲ್ಲ ಮಾರ್ಚರಿಲಿ, ಅದಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೆವು. ಮಂಗಳೂರಿಗೆ ಸೌಜನ್ಯ ಪ್ರಕರಣ ನಂತರ ಮಂಗಳೂರಿಗೆ ಕೊಂಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಅಂತ ಹೇಳಿ, ಅದಕ್ಕೆ ಮುಂಚೆ ಕೊಂಡೋಗ್ತಿರಲಿಲ್ಲ, ಬೆಳ್ತಂಗಡಿಗೆ ಮಾತ್ರ ಆಗ್ತಿತ್ತು? ಇಲ್ಲ, ಮುಂಚೆ ಸಹ ತಗೊಂಡು ಹೋಗ್ತಾಯಿದ್ದೆವು. ಮತ್ತು ಅಲ್ಲಿ ಅಂದರೆ ಇಲ್ಲಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀತಲೀಕರಣ ಇಲ್ಲ, ಅದರಿಂದ ಇಲ್ಲಿಂದ ಶವವನ್ನು ಮಂಗಳೂರಿಗೆ ಆಗ್ತಾಯಿದ್ದೆವು. ಅಂದರೆ ನಾವು ಇಲ್ಲಿಂದ ಅಲ್ಲಿಗೆ ಪೊಲೀಸ್ನಾಗೆ ಫೋನ್ ಮಾಡಿದ ನಂತರ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ದೆವು. ಬೇರೆ ಪೊಲೀಸರು ಬಿಟ್ಟು ಬೇರೆ ಇನ್ಯಾರು ಹೇಳಿ ಮಾಡಿಲ್ಲ? ಅಲ್ಲಿಗೆ ನಮಗೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಅಪಘಾತವಾದಾಗ ಯಾರು ಹೇಳಿದರೆ ಹೋಗ್ತಾಯಿದ್ದೆವು ನಾವು. ಬೆಳ್ತಂಗಡಿ ತಾಲೂಕಿನಾದ್ಯಂತ ಶವವನ್ನು ನಾವು ಎತ್ಕೊಂಡು ಹೋಗುವ ಕೆಲಸ ಮಾಡಿದ್ದೇವೆ. 2004ರಿಂದ ಇಲ್ಲಿವರೆಗೂ ಧರ್ಮಸ್ಥಳದಿಂದ ಎಷ್ಟು ಶವಗಳನ್ನ, ಅನಾಥ ಶವಗಳನ್ನ ಸಾಕಿದ್ದಾರೆ? ಅದಕ್ಕೆ ಲೆಕ್ಕ ಇರಲಿಕ್ಕಿಲ್ಲ ಸರ್. ಅಂದರೆ ಪೊಲೀಸೆಲ್ಲ ಬರ್ತಾಯಿದ್ರಲ್ಲ, ನಾವು ಅದನ್ನು ಲೆಕ್ಕ ಇಡ್ತಾ ಇರಲಿಲ್ಲ. ಅಂದಾಜು ಈಗ 100 ಈ ಟೈಪ್ ಮಾಡಿದ್ದಾರೆ, ಹೇಗೆ? ಅದು ತುಂಬ ಆಗ್ಬೋದು ಸರ್. ಹಾಗೆ ಲೆಕ್ಕ ಇಟ್ಟರೆ ಅಂದರೆ 21 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೇನೆ. ನಾವು ಕೆಲಸ ಮಾಡಿದರೆ ಒಳ್ಳೆ ತೃಪ್ತಿಯಿಂದ ಕೆಲಸ ಮಾಡಿದ್ದೇವೆ.